ಮತದಾನ ಮಾಡಿದ್ರ ಮೇಡಮ್? ಹೇಗಿದೆ ಬಿಜೆಪಿ ಕಡೆ ಒಲವು? ಖಂಡಿತ. ಈಗ ನಮ್ಮ ಜೋಸೆಫ್ ನಗರದ ಮತದಾರರು ಈ ಮತದಾನಕ್ಕೆ ಏನಂತೀರ ಮೇಡಮ್ ಬರೋಕ್ಕೆ? ಎಲ್ಲರೂ ಈಗ ಮತದಾನ ಮಾಡೋದು ಎಲ್ಲರ ಹಕ್ಕು, ಜವಾಬ್ದಾರಿ. ನಾವು ಈಗ ಬೇರೆ ಕಡೆ ಆದಂಗೆ ಸಿಟಿಯಲ್ಲಿ ಆದಂಗೆ ನಾವು ಮಾಡಬಾರ್ದು. ಹಕ್ಕು ಚಲಾಯಿಸಲೇಬೇಕು. ನಾಳೆ ನಿಮ್ಮ ಸ್ವರನ ಯಾರೋ ಕೇಳಬೇಕು, ನೀವು ಹೇಳಿದ್ದನ್ನು ಕೇಳಬೇಕು ಅಂದರೆ ನಿಮಗೆ ಇದಿರಬೇಕು. ನೀವು ಓಟೇ ಹಾಕಿಲ್ಲ ಅಂದರೆ ಹೆಂಗೆ ಕೇಳ್ತೀರ? ಯಾರನ್ನಾರು ಜನಪ್ರತಿನಿಧಿನ ಪ್ರಶ್ನೆ ಮಾಡೋ ಹಕ್ಕನ್ನು ಕಳ್ಕೊಬಿಡ್ತೀರ. ಅದಕ್ಕೆ ಮತದಾರರು ಮುಂದೆ ಬರಲೇಬೇಕು. 100% ಓಟ್ ಆಗಲೇಬೇಕು. ಸ್ವಲ್ಪ ಆಗುತ್ತೆ, ಬಟ್ ಸಿಟಿಯಲ್ಲಿ ಆಗಿರ್ತಾರ, ಬೆಂಗಳೂರಿನಲ್ಲಿ ಆಗಿರ್ತಾರ 49, 50, 51% ಅಲ್ಲ, 80-90% ಓಟ್ ಆಗಬೇಕು. ಅದಾದಾಗಲೇ ನಮ್ಮ ಹಕ್ಕಿಗೆ ನಾವು ಹೊಣೆಗಾರರು. ಈಗ ಎಲ್ಲರೂ ಬರಬೇಕು, ಮತದಾನ ಮಾಡಬೇಕು. ಎಲ್ಲ ಯುವತಿಯರಲ್ಲಿ ಇವತ್ತು ಅವರಲ್ಲಿರೋ ಹುಮ್ಮಸ್ಸು ನೋಡಿನೇ ನಾವು ಬೆರಗಾಗಿದ್ದೀವಿ. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಮತದಾರರು ಮುಂದೆ ಬರಬೇಕು, ಎಲ್ಲರೂ ಮತದಾನ ಮಾಡಿ ಅಂತ ಹೇಳ್ತೇವೆ. ಧನ್ಯವಾದಗಳು ಮೇಡಮ್. ಬೂತ್ ನಂಬರ್ 92ರಲ್ಲಿ ವಿಜಯನಗರ ಭಾಗದ ಮತದಾರರು ಏನಿದ್ದೀರ ಆ ಭಾಗಕ್ಕೆ ಸಂಬಂಧಪಟ್ಟವರು ಇಂಥ ಬಿಸಿಲಲ್ಲೂ ಭಾಳ ಏನು ಕಡಿಮೆ 40 ಡಿಗ್ರಿ ಹತ್ರ ಬಂದಿರ್ಬೇಕು ನೋಡ್ರಿ. ಇಂಥ ಒಂದು ಬಿಸಿಲಲ್ಲೂ ಉತ್ಸಾಹದಿಂದ ಬಂದು ಮತ ಚಲಾವಣೆ ಮಾಡ್ತಾ ಇದೆ. ರೋಡ್ ಬಿಸಿ ಆಗಿರೋದೇ ಒಂದು ಸಾಕ್ಷಿಯನ್ನು ಕಂಡು ಬರ್ತಾ ಇದೆ. ಎಲ್ಲರೂ ಮತ ಚಲಾವಣೆ ಮಾಡಬೇಕು, ನಮ್ಮ ಹಕ್ಕನ್ನು ಚಲಾಯಿಸಬೇಕು, ತಮ್ಮ ಅಭ್ಯರ್ಥಿನ ಗೆಲ್ಲಿಸ್ಕೊಬೇಕು ಅಂತ ಹೇಳ್ಕೊಂಡು ಮತದಾರರು ಅತಿ ಉತ್ಸಾಹದಿಂದ ಕಂಡು ಬರ್ತಾ ಇದೆ. ಇದು ಹಿಂದೆ ನಾವು ಇಷ್ಟು ಬಿಜಿ ಇರೋದು ಬಂದಿರಲಿಲ್ಲ, ಯಾವುದೋ ನಿರುತ್ಸಾಹಗಳಿದೆ. ಈ ಬೂತಲ್ಲಿ ಭಾಳ ಉತ್ಸಾಹದಿಂದ ನೀವೇ ನೋಡ್ತಾ ಇದ್ದೀರಿ. ಈಗ ಇದಕ್ಕಿಂತ ಹಿಂದೆ ಭಾಳ ಜನ ಬಂದೋಗಿದ್ದಾರೆ, ಓಟಲ್ಲಿ ಉತ್ಸಾಹದಿದೆ. ಇದ್ರ ಪ್ರಕಾರ ನಮಗೆ ಪರ್ಸೆಂಟೇಜು ಮತಗಟ್ಟೆಯಲ್ಲಿ ಏರಿಕೆ ಆಗ್ಬೋದು ಅನ್ನೋ ಒಂದು ಯೋಚನೆಯಲ್ಲಿ ನಾವು. ತಶ್ರೀಫ್ ಅವರೇ, ಜನರಲ್ಲಿ ಯಾವ ರೀತಿ ಉತ್ಸಾಹ ಇದೆ ಮತದಾನಕ್ಕೆ? ಈಗ ನಮ್ಮ 93, 92, 88ನ ಬೂತ್ನ ಮತದಾನ ಇಲ್ಲಿ ನಡೀತಾ ಇದೆ. ಜನರ ಉತ್ಸಾಹ ನೋಡಿದರೆ ಎಲ್ಲೋ ಸಿದ್ದರಾಮಯ್ಯವರ ಏನು ಯೋಜನೆಗಳಿದೆ ಅದು ಮುಖ್ಯವಾಗಿ ಅವರಿಗೆ ಭಾರಿ ಎಫೆಕ್ಟ್ ಕೊಡ್ತಾ ಇದೆ. ಈ ಬಿಸಿಲಲ್ಲೂ ಜನ ಬಂದು ಓಟ್ ಹಾಕ್ತಿದ್ದಾರೆ ನೋಡಿದ್ರೆ. ಈಗ ಆಲ್ಮೋಸ್ಟ್ ನಮ್ಮದು 50-60% ವೋಟಿಂಗ್ ಆಗಿದೆ ನಾವು ಇಲ್ಲಿ ಒಳಗೆ ಕೇಳಿದಾಗ. ಅದರೊಳಗೆ ಅವ್ರು ಉತ್ಸಾಹದಿಂದ ಬಂದವರೇ 80% ಜನ ಇದ್ದಾರೆ. ಇದರಿಂದ ಒಂದು ಒಳ್ಳೆಯ ಮುನ್ಸೂಚನೆ ಕಾಂಗ್ರೆಸ್ಸಿಗೆ ಇದೆ ಅಂತ ನಾನು ಹೇಳಾಗಿದ್ದೆ. ಧನ್ಯವಾದಗಳು. ನಮಸ್ತೆ ಮೇಡಮ್, ಹೇಗಿದೆ ಚುನಾವಣೆ ಈಗ ಕಾವು? ತುಂಬ ಚೆನ್ನಾಗಿದೆ. ಎಷ್ಟು ಪರ್ಸೆಂಟೇಜ್ ಆಗಿದೆ? ಮೋಸ್ಟ್ಲಿ ನಾನು ಅವಾಗ ನೋಡಿದಾಗ 40% ಅಂತ ಅನ್ನಂಗಾಯ್ತು. ಹೇಗಿದೆ ಕಾಂಗ್ರೆಸ್ ಪರ ಒಲವು ಜನರ ಹತ್ರ? ಅದನ್ನ ನಾವು ಈಗಲೇ ಆಗಲ್ಲ. ಧನ್ಯವಾದಗಳು ಮೇಡಮ್. ಚೆನ್ನಾಗಿ ನಡೀತಾ ಇದೆ. ಹೇಗೆ ಜನರ ರೆಸ್ಪಾನ್ಸ್ ಹೆಂಗಿದೆ? ರೆಸ್ಪಾನ್ಸ್ ಈ ಸಲ ಬಿರುಗಾಳಿ, ಕಾಂಗ್ರೆಸ್ಸಿನ ವಾತಾವರಣ ತುಂಬ ಚೆನ್ನಾಗಿದೆ ಈ ಸಲ. ಈಗ ನಿಮ್ಮಲ್ಲಿ 40% ಆಗಿದೆ ಅಂತ ಇದ್ರು. ಈಗ ಮೇಡಮ್ ಮತದಾನ ಎಷ್ಟು ಪರ್ಸೆಂಟೇಜ್ ಮಾಡಿಸ್ತೀರಾ ನೀವು ಒಬ್ಬ ನಗರಸಭಾ ಸದಸ್ಯರಾಗಿ? ನಮ್ಮಲ್ಲಿ ಟೋಟಲಿ ಈ ಸರಿ ನಮ್ಮ ಬೂತಾಗಿ 80% ದಾಟುತ್ತೆ. 80%, 100% ದಾಟುತ್ತೆ. ಧನ್ಯವಾದಗಳು. ಓಕೆ. ಎಷ್ಟು ಪರ್ಸೆಂಟೇಜ್ ಮತದಾನ ಆಗಿದೆ? ಪರ್ಸೆಂಟೇಜ್ ನಾವಿನ್ನು ಒಳಗೆ ಹೋಗಿ ನಮಗೆ ಇನ್ನೂ ಕೇಳ್ಕೊಂಡಿಲ್ಲ. ಒಂದು ಒಳ್ಳೆ ಒಂದು 35 ತನಕ ಇದಾಗಿದೆ. ಎಷ್ಟು ಪರ್ಸೆಂಟೇಜ್ ಅಂತೇಳಿ ಇದಾಗಲಿಲ್ಲ, ಬಟ್ ಚೆನ್ನಾಗಿದೆ. ವೋಟಿಂಗ್ ಎಲ್ಲ ಚೆನ್ನಾಗಿದೆ. ಎಲ್ಲರೂ ಮನೆಯಿಂದ ಹೊರಗೆ ಬಂದು ಸ್ವಲ್ಪ ಈಗ ಬಿಸಿಲಾಗಿರೋದು ಸ್ವಲ್ಪ ಕಮ್ಮಿ ಆಗಿದೆ. ಮಧ್ಯಾಹ್ನ ಮೇಲೆ ಜಾಸ್ತಿ ಆಗಿದೆ. ಈಗ ಕಾಂಗ್ರೆಸ್ ಪಕ್ಷದ ಕಡೆ ಜನರ ಒಲವು ಹೇಗಿದೆ, ಹಾಗೆ ಯುವಕರ ಮತ್ತು ಯುವತಿಯರ ಒಲವು ಹೇಗಿದೆ? ಅದೇ ನಮ್ಮ ಸ್ನೇಹಿತರು ಹೇಳ್ದಂಗೆ ನಾವು ಏನು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದೀವಲ್ಲ, 5 ಗ್ಯಾರಂಟಿ, ಆ ಪಂಚ ಗ್ಯಾರಂಟಿಯಿಂದ ನಮ್ಮ ವೋಟಿಂಗ್ ಪರ್ಸೆಂಟ್ ಚೆನ್ನಾಗ್ತಿದೆ. ಇನ್ನು ಹೆಂಗಸರು ಆದಷ್ಟು ಜಾಸ್ತಿನೇ ಬಂದು ವೋಟಿಂಗ್ ಮಾಡ್ತಾ ಇದ್ದಾರೆ, ಯುವಕರು ಅಷ್ಟೇ. ಇನ್ನು ಮಧ್ಯಾಹ್ನ ನಂತರ ನೋಡ್ಬೇಕು ಯಾವ ರೀತಿಯಲ್ಲಿ ಇದಾಗುತ್ತೆ. ಮಧ್ಯಾಹ್ನ ನಂತರ ಒಳ್ಳೆ ವೋಟಿಂಗ್. ಈಗ ಮತದಾರರು ಸುಮಾರು ಜನ ಬಂದಿಲ್ಲ. ಈಗ ಕೆಲವರು ಮಾಡ್ಕೊತಿಲ್ಲ ಬಾರ ನಮ್ಗೆ ಎಂತಕ್ಕೆ ಅಂಥವ್ರನ್ನ ನೀವೇನಂತೀರಾ? ಅದಕ್ಕೆ ಕಾಂಗ್ರೆಸ್ ಎಲ್ಲರೂ ಕರ್ಕೊಂಡು ಹೋಗಿ ಮನೆ ಹೋಗಿ ವೋಟಿಂಗು ಎಲ್ಲರಿಗೂ ಇದು ಮಾಡಿದ್ದೀವಿ, ಅವ್ರಿಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ. ಬಿಸಿಲಿರೋದ್ರಿಂದ ಬರ್ತಾ ಇಲ್ಲ. ಈಗ ಮಧ್ಯಾಹ್ನ ನಂತರ ನೋಡಬೇಕು ಯಾವ ರೀತಿ ಹೆಚ್ಚಾಗಿ ಲೇಡೀಸ್ಗಳು ಬರೋದು ಮಧ್ಯಾಹ್ನ ಮೇಲೆ. ಯಾಕೆಂದರೆ ಬಿಸಿಲು ಇದೆ ಮತ್ತು ಮನೆ ಕೆಲಸಗಳು ಇರ್ತವೆ ಮಧ್ಯಾಹ್ನ ತನಕ. ಮಧ್ಯಾಹ್ನ ಮೇಲೆ ಅವರು ಬಂದ್ಕೊಂಡು ವೋಟಿಂಗ್ ಹೆಚ್ಚಿನ ಪಕ್ಷ ಮಹಿಳೆಯರು ಮಧ್ಯಾಹ್ನ ಮೇಲೆ ಬಂದು ವೋಟಿಂಗ್ ಮಾಡೋದು ಸಹಜ.
ಎಷ್ಟು ಲಕ್ಷ ಅಂತರದಿಂದ ಗೀತಾ ಶಿವರಾಜ್ ಕುಮಾರ್ ಗೆಲ್ಬೋದು? 1 ಲಕ್ಷ ಅಂತರದಿಂದ ಗೆಲ್ತಾರೆ ಅನ್ನೋದು ಗ್ಯಾರಂಟಿ ಇದೆ ನಮಗೆ. ಧನ್ಯವಾದಗಳು. ಮತದಾನ ಮತದಾನ ಚೆನ್ನಾಗಿ ನಡೀತಿದೆ. ರಾಘಣ್ಣ ಗೆದ್ದಾಗಿದೆ, ಆಲ್ರೆಡಿ ಗೆದ್ದಾಗಿದೆ ರಾಘಣ್ಣ. ಎಷ್ಟು ಲಕ್ಷ ಲೀಡಲ್ಲಿ ಗೆಲ್ತಾರೆ ರಾಘಣ್ಣ? ಲೀಡ್ ಹೇಳಕ್ ಬರಲ್ಲ ಈ ಸರಿ, ಕಂಟೆಸ್ಟ್ ಜಾಸ್ತಿ ಇದ್ದಾರೆ. ರಾಘಣ್ಣ ಗೆದ್ದಂಗೆ. ಆಮೇಲೆ ಇದು ಮತದಾನ ಹೇಗೆ ನಡೀತಿದೆ? ಎಷ್ಟು ಪರ್ಸೆಂಟೇಜ್ ಆಗಿದೆ? ನಾನು ಸ್ವಲ್ಪ ಮಂದಗತಿಯಲ್ಲಿದೆ ಇರೋ ಕಾರಣ ಇನ್ನೊಂದು ಸ್ವಲ್ಪ ಹೊತ್ತಿಗಾಗಲೇ ಒಂದು 60% ರೀಚ್ ಆಗ್ಬೋದು ಸಂಜೆವರೆಗೆ. ಆಗ್ಬೋದು. ಎಲ್ಲ ಆಗ್ಬೋದು. ನಡೀತದೆ, ಚೆನ್ನಾಗಿ ನಡೀತದೆ. ಚೆನ್ನಾಗಿ ನಡೀತಿದೆ. ಓಕೆ, ಧನ್ಯವಾದಗಳು. ಇದ್ದಾರೆ ನಾವು ಸಿದ್ದರಾಮಯ್ಯ ಅವರ ಗ್ಯಾರಂಟಿನೇ ನಮ್ಮ ಮೇನ್ ಒಂದು ಅಜೆಂಡಾ ಅಂತ ಹೇಳ್ಬೋದು. ವಾಲಂಟಿಯರ್ ಆಗಿ ಪರ್ಟಿಕ್ಯುಲರ್ ಆಗಿ ನಮ್ಮ ಲೇಡೀಸ್ ವೋಟರ್ಸ್ ಹೈಯೆಸ್ಟ್ ಬರ್ತಾ ಇದ್ದಾರೆ. ಅದರಿಂದ ಯಾವುದೇ ಒಂದು ಅನುಮಾನ ಇಲ್ಲ, ಕಾಂಗ್ರೆಸ್ ಹೆಚ್ಚಿನ ಸೀಟನ್ನು ನಮ್ಮ ಕರ್ನಾಟಕದಲ್ಲಿ ಪಡೆಯುತ್ತೆ ಅನ್ನೋ ಒಂದು ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಧನ್ಯವಾದಗಳು. ಬಿಜೆಪಿ ಕಾರ್ಯಕರ್ತರಿಗೆ ಹೇಗೆ ನಡೀತಿದೆ ನಿಮ್ಮ ಮತದಾನ ಇವತ್ತಿನ? ಹೇಗೆ ಬಿಜೆಪಿ ಕಡೆ ಹೇಗೆ ಒಲವಿದೆ? ರಾಘಣ್ಣವರು ಸುಮಾರು ಒಂದು 2.5-3 ಲಕ್ಷ ಲೀಡಿಂದ ಗೆಲ್ತಾರೆ ನಮ್ಮದು. ಇಲ್ಲಿ 35% ವೋಟ್ ಆಗಿದೆ. ಚೆನ್ನಾಗಿದೆ. ಜನರಲ್ಲಿ ಈಗ ಬಂದಿಲ್ಲ ಸುಮಾರು ಜನ ಮತದಾನಕ್ಕಿನ್ನು ಬರ್ತಾರೆ. ಈಗ ಮಧ್ಯೆ 1-1.5 ಗಂಟೆ ನಿಲ್ತದೆ, ಸ್ವಲ್ಪ ಕಮ್ಮಿ ಆಗ್ತದೆ. ಮತ್ತೆ 3 ಗಂಟೆಯಿಂದ 6 ಗಂಟೆವರೆಗೂ ಬಿಸಿ ಶೆಡ್ಯೂಲೆಲ್ಲ ಆಗುತ್ತೆ. ಒಳ್ಳೆ 4 ಗಂಟೆಗೆ ಬಂದರೆ ನೀವೇ ಕೇಳ್ತೀರ ಅದೇನು ವೀರರ್ಸು ಅಂತ. ಓಕೆ, ಧನ್ಯವಾದಗಳು. ಈಗ ಮತದಾನ ನಡೀಲಿ ಅಂತ ಹೇಳ್ತೀನಿ. ಈ ಸಲ ನಮ್ಮ MLA ಆದವರು ಬೇಳೂರು ಗೋಪಾಲಕೃಷ್ಣ ಅವರು ತುಂಬ ಶ್ರಮ ಪಟ್ಟಿದ್ದಾರೆ. ಆ ಲೆಕ್ಕಕ್ಕೆ ನಮ್ಮ ಕ್ಯಾಂಡಿಡೇಟು ಗೀತಾ ಶಿವರಾಜ್ ಕುಮಾರ್ ಬರೋದಂತೂ 100% ನಮ್ಗೆ ಅನಿಸುತ್ತೆ. ಎಲ್ಲ ವೋಟರ್ಸ್ಗಳು 100% ನಮ್ಮ ಲೆಕ್ಕಕ್ಕೆ ಕಾಂಗ್ರೆಸ್ಸಿಗೆ ಮತ ನೀಡ್ತಾ ಇದ್ದಾರೆ. ಇದೇ ರೀತಿ ನಮಗೆ ಕಾಂಗ್ರೆಸ್ಸಿಗೆ ಮತ ನೀಡಲಿ ಅಂತ ಹೇಳಿ ನಾವು ಕೂಡ ಬಯಸ್ತಾ ಇದ್ದೀವಿ. ಥ್ಯಾಂಕ್ ಯು. ಧನ್ಯವಾದಗಳು. ಮತದಾನ ಹೀಗೆ ಆಗ್ತಾ ಇದೆ. ಹಾಂ, ಟೈಮ್ ಅಲ್ಲ, ಬರೋದು ಲೇಟ್ ಆಗುತ್ತೆ. ಆಮೇಲೆ ಬಿಜೆಪಿ ಪರ ಯಾವ ರೀತಿ ಒಲವಿದೆ? ಪರ ಇಲ್ಲಿ 50-50 ಇರ್ಬೋದು. 50-50 ಇದೆ. ಅಂದರೆ ಬಿಜೆಪಿ ಪರ ಒಲವಿದೆ. ರಾಘವೇಂದ್ರ ಅವ್ರು ಗೆಲ್ತಾರಾ? ಗೆದ್ದೇ ಗೆಲ್ತಾರೆ. ಧನ್ಯವಾದಗಳು. ಮೇಡಮ್, ಮತದಾನ ಮಾಡಿದ್ರಾ? ಹೇಗಿದೆ ಬಿಜೆಪಿ ಪರ ಅಲೆ? ಚೆನ್ನಾಗಿದೆ.